ಅಂಬರೀಶ್ ಸರ್ಗೆ ಐತಲ್ಲ ಮೆಮೊರಿ ಪವರು ಸಲ ನಿಮ್ ಪರಿಚಯ ಆಗ್ಬಿಟ್ಟು ನಿಮ್ ನಂಬರ್ ಇಸ್ಕೊಂಡ್ಬಿಟ್ರೆ ಅವ್ರೇನ್ ಸ್ಪೀಡ್ ಮಾಡ್ಕೊಳಲ್ಲ ಟಕ್ಕನೆ ಹೇಳೋರು ಅವ್ರು ಆ ಊರಿಗೆ ಹೆಣ್ ಕರೆಯೋ ಊಟಕ್ಕೆ 2 ಲಾರಿ ಬಂದ್ಬಿಟ್ಟವ್ರು ನಾವ್ ಅಂಬರೀಶ್ ಅಣ್ಣ ನೋಡೇ ಹೋಗ್ಬೇಕು ಅಂತ ಅಲ್ಲ ಊಟ ತಿಂಡಿ ಎಲ್ಲ ಆಯ್ತ್ರಪ್ಪ ಹಾ ನೋಡಾಯ್ತಾನೆ ನನ್ನ ಐತಾರಿನ್ ಲಾರಿ ಹತ್ತಿಂತ ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ ಆ ಮೈಸೂರಿಗೆ ಬಂದೆ PUC ಸೇರ್ಕೊಂಡೆ ಕಾಮರ್ಸ್ ತಗೊಂಡೆ ಫೇಲ್ ಆಗ್ಬಿಟ್ಟೆ ನಮಗೆ ಯಾಳಾದ ಮ್ಯಾಥಮೆಟಿಕ್ಸ್ ಭಾರಿ ಹಿಂಸೆ ಒತ್ತಾಯಿಗೆ ತಗೊಂಡ್ಬಿಟ್ಟೆ ಕಾಮರ್ಸ ನನ್ನ ಮದ್ದಿಂದ ಆಡ್ಸು ಕೂತಿದ್ದೆ ಹಂಗು ಹಿಂಗು ಏನೋ ಆಯ್ತು 1 ವರ್ಷ ಆದ್ಮೇಲೆ ಸರಿ ಮಾಡ್ಕೊಂಡೆ ಮತ್ತೆ ನಮ್ಮ ಚಿಕ್ಕಪ್ಪನ ಮಗ ಈಗ ಅಮೆರಿಕಾದಲ್ಲಿ ಇದ್ದಾನೆ ಮಲ್ಲಪ್ಪ ಅಂತ ಅವ್ನು ಹಿಂಸೆ ಮಾಡಿ BCom ಕೊಡಿಸ್ಬಿಟ್ಟ ಓದ ಏನೂ ಆಗಲ್ಲ ಅಂತ ಅದೇನೋ ನನ್ನ ಪುಣ್ಯಕ್ಕೆ BCom ಪಾಸ್ ಮಾಡಿಬಿಟ್ಟೆ ಮಾಡಿದ್ಮೇಲೆ ವಾಪಸ್ ಊರಿಗೆ ಹೋದೆ ನಮ್ಮ ತಂದೆಗಿಂದೆಲ್ಲ ಬ್ಯಾಂಕಿಗೆ ಕೆಲ್ಸಕ್ಕೆ ಸೇರ್ಕೊ ಅಂತ ಆದ್ರೂ ನಮ್ಗೆ ಇದೊಂದು ಹುಚ್ಚು ಹೆಂಗಾರು ಮಾಡಿ ಸಿನಿಮಾ ಕಡೆಗೆ ಟರ್ನ್ ಆಗ್ಬಿಡ್ಬೇಕಲ್ಲ ಅಂತ ಬಟ್ ಅವಾಗೆಲ್ಲ ಬ್ಯಾಂಕ್ ಕೆಲಸ ಸಿಗೋವ ಸಿಕ್ತಿತ್ತು ಆಗ ಹೆಂಗಿತ್ತು ಅಂದರೆ ನಿಮಗೆ ಪ್ರೈವೇಟು ವಿಜಯ ಬ್ಯಾಂಕಲ್ಲೆಲ್ಲ ಏನು ಎಕ್ಸಾಮ್ ಬರೆಯೋಂಗಿರಲಿಲ್ಲ ದೇವೇಗೌಡರು ಇನ್ಫ್ಲೂಯೆನ್ಸಲ್ಲಿ ನಮ್ಮ ಊರಲ್ಲಿ ಎಷ್ಟು ಜನ ತೊಗೊಂಡವ್ರೆ ವಿಜಯ ಬ್ಯಾಂಕಲ್ಲಿ ಕೆಲಸನ ಆ ಕಾಲದಲ್ಲಿ ನಾನು ಹೇಳ್ತಾರಂತೆ ಇವತ್ತು ಎಷ್ಟೋ ಫ್ಯಾಮಿಲಿ ಅವ್ರನ್ನ ಮರ್ತಿಲ್ಲ ನಮ್ಗೆ ಕೆಲಸ ಕೊಡಿಸ್ತಾರೋ ಅನ್ನ ಹಾಕ್ತಾರೋ ಅಂತ ಇವತ್ತು ಹೇಳ್ತಾರೆ ಅಲ್ಲಿ ಬಹಳ ಜನ ಅವ್ರೆ ಈಗ ರಿಟೈರ್ ಆಗಿ ಮಲ್ಲವ್ರೆ ಆದರೂ ಅವ್ರ ಹೆಸರು ಹೇಳೋದು ಮಾತ್ರ ಅವರು ಬಿಟ್ಟಿಲ್ಲ ಇವತ್ತು ನಮ್ಮದು ಒಂದು ದೋಟು ದಾಳಿಕೆ ಅಂತಾರೆ ಅಂದರೆ ಇದು ನಮ್ಗೆ ಅನ್ನಕ್ಕೆ ದಾರಿ ಮಾಡಿಕೊಟ್ಟವರು ಅಂತ ಹೇಳ್ತಾರೆ ಇದು ಹಾಸನ ಡಿಸ್ಟಿಕ್ಕಲ್ಲಿ ನಾವಿದ್ವಲ್ಲ ನಮ್ಗೊಂದು ಸ್ವಲ್ಪ ರಾಜಕೀಯದ್ದು ಹುಚ್ಚು ಆಗೋದು ಏನು ನಮಗೆ ಕಮ್ಮಿ ಇರಲಿಲ್ಲ ಆ ಕಾಲಕ್ಕೆ BB ಶಿವಪ್ಪನವರು ಅಂತ ದೊಡ್ಡ ಇವ್ರವರು ಕುಮ್ರಳ್ಳಿ ಎಷ್ಟು 1000 ಎಕರೆ ಒಡೆಯರು ಅವರು MP ನಿಂತ್ಕೊಳ್ಳೋರು ಹಾಸನ ಜಿಲ್ಲೆಯಲ್ಲಿ ಅವ್ರ ಜೊತೆ ನಮ್ಗೆ ಹಾಸನ ಡಿಸ್ಟಿಕ್ ಸುತ್ತದೇ ಒಂದು ಕೆಲಸ ಈಗ ನಮ್ಮ ಹಿಂದೂ ಇದರಲ್ಲಿ ಪ್ರಮೋದ್ ಮುತಾಲಿಕ್ ಪ್ರಚಾರಕರಾಗಿದ್ದರು ಆ ಕಾಲದಲ್ಲಿ ಅವರು ಮುತಾಲಿಕ್ ಅವರು ಅವ್ರನ್ನ ನಮ್ಮೂರಿಗೆ ಕರೆಸು ಹಿಂದೂ ಮಹಾಸಭಾ ಮಾಡಿ ನಾನು ಈ ಅಯೋಧ್ಯೆಯಿಂದ ಇದು ಬಂದಿತ್ತು ಜ್ಯೋತಿ ಅದ್ರ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ದಿನ ಅದರಿಂದ ಬಿದ್ದುಬಿಟ್ಟಿದ್ದೆ ನಾನು ಹಿಂಗೆ ಏನೇನೋ ಆಗಿ ತಿರುವುಗಳು ನಮ್ಮನ್ನು ಕೊನೆಗೆ ಇಲ್ಲಿ ಕರ್ಕೊಂಬಂದು ನಿಲ್ಲಿಸ್ತು ನೋಡಿ ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾನೆ ನಿಮ್ಮ ಮಗಳು ಮದುವೆ ಆದಾಗ್ಲಿಂದ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಸಿನಿಮಾ ಆಸಕ್ತಿ ಹೇಗೆ ಡೆವಲಪ್ ಆಯ್ತು ಇದು ಏನಾಗದು ಈ SLC PUC ಓದೋ ಟೈಮಲ್ಲಿ ನಮ್ಮ ಊರ ಪ್ರಕಾರ ರಾಮನಾಥಪುರ ಅನ್ನೋದ್ರಲ್ಲಿ 5 ಟೆಂಟ್ ಬರೋವು ಒಂದಲ್ಲ 5 ಟೆಂಟಲ್ಲೂ ಸಿನಿಮಾ ನೋಡೋದೇ ಹುಚ್ಚು ಇನ್ನೇನು ಹುಚ್ಚೇ ಇಲ್ಲ ಬಿಡಿ ಬೇರೆ ನಮ್ಗೆ ಯಾವುದು ಕ್ರೇಜೇ ಇಲ್ಲ ಅದರಲ್ಲಿ ಯಾರು ಹುಚ್ಚು ರಾಜ್ಕುಮಾರ್ ಹುಚ್ಚು ಆ ರಾಜ್ಕುಮಾರನ್ನ ನೋಡಬೇಕು ಅನ್ನೋದು ಆ ಕಾಲದ ಆಸೆ ಅದು ಹೆಂಗೆ ನೋಡಿದೆ ಅಂತ ಒಂದು ಕತೆ ಹೇಳ್ತೀನಿ ನಿಮಗೆ ರಾಜ್ಕುಮಾರ್ ಅವ್ರನ್ನ ಎದುರ ಬದ್ರೆ ಹೆಂಗೆ ಮೀಟ್ ಆದ ಅದಕ್ಕೊಂದು ಸ್ಟೋರಿ ಇದೆ ಅಲ್ಲಿ ಶುರುವಾದಂಥ ಕತೆ ಇದು ಸಿನಿಮಾ ಟೆಂಟ್ಗಳಲ್ಲಿ ಟೆಂಟ್ಗಳಲ್ಲಿ ಅಲ್ಲಿ ಬಂದ್ಬಿಡ್ತದು ಏನೇ ಆಗಲಿ ಹೆಂಗಾರು ಸರಿ ಸಿನಿಮಾದಲ್ಲಿ ಒಂದು ಸರಿ ಮುಖ ತೋರಿಸ್ಬೇಕು ಅಷ್ಟೇ ನಮಗಿದ್ದಿದ್ದು ಎಲ್ಲ ಒಂದು ಸೈಡು ಸುಮ್ಮನೆ ನಿಂತ್ಕೊಂಡ್ರು ಪರವಾಗಿಲ್ಲ ಅನ್ನೋದು ನಮ್ಮ ಹುಚ್ಚು ಆಮೇಲೆ ಎಲ್ಲೋ ಬಂದು ಬಿಟ್ಬಿಟ್ಟ ಊರು ಇಲ್ಲಿ ಯಾಕೊಂಡು ನಾವು ಇಲ್ಲಿದ್ದರೆ ನಾವೇನು ಆಗೋದಿಲ್ಲ ಉದ್ಧಾರ ಅಂತ ಬೆಂಗಳೂರು ಬಂದುಬಿಟ್ಟೆ ಯಾಕೆ ಬಂದರೆ ಬೆಂಗಳೂರಲ್ಲಿ ನಮ್ಮ ಸಿಸ್ಟ್ರು ಮನೆ ಇದೆ ಇನ್ನೊಬ್ಬ ಸಿಸ್ಟ್ರು ಅಲ್ಲಿದ್ದಾರೆ ಅಕ್ಕ ಬಸವೇಶ್ವರ ನಗರಲ್ಲಿದ್ದಾರೆ ಅವರು ಬಂದು ಅವ್ರ ಮನೆಗೆ ಬಂದುಬಿಟ್ಟೆ ಅವರು ಕೇಳಿದ್ರು ಏನು ಸುಲಭನ ಅಂತ ಅಲ್ಲೇ ಭಾರ್ಗವ್ ಅವ್ರ ಮನೆ ಇತ್ತು ಶಶಿಕುಮಾರ್ ಮನೆ ಇತ್ತು ಅಲ್ಲ ಅಕ್ಕಪಕ್ಕನೇ ದಿನ ಸುಮ್ಮನೆ ಹೋಗಿ ನೋಡೋದು ಭಾರ್ಗವ ಕಾಣಿಸ್ತಾರ ಏನಾದ್ರು ವರ್ಕೌಟ್ ಮಾಡ್ಬೋದು ಅಂತವ ಕೊನೆಗೆ ಯಾರೋ ಒಂದು ಐಡಿಯಾ ಕೊಟ್ಟರು ಇಲ್ಲಿ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಐತೆ ರಾಜಾಜಿನಗರಲ್ಲಿ 1 ವರ್ಷ ಅಲ್ಲಿ ಹೋಗಿ ನೀವು ಏನೋ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಸ್ವಲ್ಪ ಧೈರ್ಯ ಬರ್ತದೆ ಗಿಟ್ಟಿಂಗ್ ಮಾಡೋಕ್ಕೆ ಅಂತ ಹೋದೆ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಬಟ್ ಆ ಟೈಮಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಏನೇ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ 15 ಇದು ಇಷ್ಟವೂ ಇಲ್ಲ ಸಿನಿಮಾ ಹುಚ್ಚು ಈ ವಯಸ್ಸಲ್ಲಿ ಹೋಗಿ ಏನು ಮಾಡ್ತೀಯ ನೀನು ಅಂತವ ನೀವು ನಂಬ್ತಿರೋ ಬಿಡ್ತೀರಿ ಇಲ್ಲಿಗೆ ಬಂದಾಗ 31 ವಯಸ್ಸು ನಂದು ಎಷ್ಟು ಹೇಳಿ 31 ಇಲ್ಲಿಗೆ ಬಂದಾಗ ನಾನು ಅಲ್ಲಿವರೆಗೆ ಏನು ಮಾಡಿದ್ರಿ ಮಧ್ಯೆ ಏನೋ ಬಿಸ್ನೆಸ್ ಮಾಡ್ತಿದ್ದೆ ಅಗ್ರಿಕಲ್ಚರ್ ಮಾಡ್ತಿದ್ದೆ ಏನೇನೋ ಮಾಡ್ತಾಯಿದ್ದೆ ಬೆಂಗಳೂರು ಬರೋಕ್ಕೆ ಒಂದು ಸರಿಯಾದ ಇದು ಸಿಗ್ತಾ ಇತ್ತಿಲ್ಲ ನನಗೆ ಲೈನು ಹೆಂಗೆ ಹೋಗಿ ಬೆಂಗಳೂರು ಸೇರ್ಕೋಬೇಕು ಅಂತ ಏನೂ ಗೊತ್ತೇ ಇಲ್ಲ ಬೆಂಗಳೂರು ನಮಗೆ ನಮ್ಮ ಅಕ್ಕನ ಮನೆಗೆ 96 ಬರೋದು ಬಸ್ ಸ್ಟ್ಯಾಂಡಲ್ಲಿ ಹತ್ತಿವೆ ನಮ್ಮ ಅಕ್ಕನ ಮನೆ ಹತ್ತೆ ಇಳಿವೆ ಎಕ್ಸ್ಟ್ರಾ ಇನ್ನೊಂದು ರೋಡ್ ಮಿಸ್ ಆದರೂ ಇಲ್ಲ ಹುಡುಕ್ಬೇಕು ನಾವೆಲ್ಲೋದು ಅಂತವ ಬಸ್ ನಂಬರ್ 96 ಬಸವೇಶ್ವರ ಸರ್ ಕೇಳ್ಕೊ ಅಲ್ಲೊಂದು ಆಲದ ಮರ ಸ್ಟಾಪ್ ಅಂತಿತ್ತು ಈಗ ದೊಡ್ಡ ಇದಾಗೈತದು ಅಲ್ಲಿಂದ ಮನೆ ಇಷ್ಟೇ ಇತ್ತು ಜೀವನ ಅಲ್ಲಿ ಹೋದೆ ಇನ್ಸ್ಟಿಟ್ಯೂಟಲ್ಲಿ ಸರ್ಟಿಫಿಕೇಟ್ ಸಿಕ್ತು ಆಮೇಲೆ ಯಾರೋ ನಾರ್ತ್ ಇಂಡಿಯನ್ನು ನಮ್ಮ ಅಕ್ಕನ ಮನೆ ಬಾಡಿಗೆಗೆ ಬಂದವರು ಏನು ಮಾಡ್ತಾನೆ ನಿಮ್ಮ ತಮ್ಮ ಅಂತ ಅಯ್ಯೋ ನೇನು ಸಿನಿಮಾ ಹುಚ್ಚು ಅಂತ ದಿನ ಓಡಾಡ್ತಾನೆ ಗಾಂಧಿನಗರಕ್ಕೆ ಅಂತ ನಂಗೊಬ್ರು ಡೈರೆಕ್ಟ್ರು ಗೊತ್ತು ಪರಿಚಯ ಮಾಡಿಸ್ಲಾ ಅಂತ ಯಾರು ಅಂತ ಕೇಳಿದ್ವಿ AT ರಘು ಅವ್ರು ಬಂದು ನಮ್ಮ ಮನೆ ಹತ್ರ ಅಲ್ಲಿದ್ದರು 8th ಮೇನಲ್ಲಿ AT ರಘು ಅವರು ಕರ್ಕೊಂಡೋದ್ರು ಅಮ್ಮ ಪರಿಚಯ ಎಲ್ಲ ಮಾಡಿಕೊಟ್ರು ಅಯ್ಯಪ್ಪ ಹೇಳಿದ್ರು ಮೊದಲೇ ನೋಡಪ್ಪ ನೀನು ಇಲ್ಲಿ ಬಂದು ಸಿನಿಮಾ ಆ್ಯಕ್ಟ್ರು ನೋಡೋಕ್ಕೋ ಇನ್ನೊಂದು ಹುಚ್ಕೊ ಬರಬೇಡ ಏನಾರು ಇಲ್ಲಿ ನಿನಗೆ ಆಸೆ ಇದ್ದು ಏನೋ ಸಾಧನೆ ಮಾಡಬೇಕು ಅಂದ್ರೆ ಬಾ ಇಲ್ದಾನು ಬರಲೇಬೇಡ ನೀನು ಅಂತವ ಇಲ್ಲ ಸರ್ ಹಂಗೆಲ್ಲ ಮಾಡಲ್ಲ ನಾನೇನೋ ಇಲ್ಲಿ ಯಾಕೆ ನಮ್ಮೂರಿಂದ ಕಣಗಾಲ 5 ಮೈಲಿ ನಮ್ಗೆ ಅದು ಒಂದು ಸ್ಫೂರ್ತಿ
ಪುಟ್ಟಣ ಊರು. ಪುಟ್ಟಣ್ಣನೂರು 5 ಮೈಲಿ, ಜಾಸ್ತಿ ಏನಿಲ್ಲ. ಕಣಗಾಲು ಬೆಟ್ಟದ ಎಲ್ಲ 5 ಮೈಲಿ ಬಿಡಿ. ನಮ್ಮೂರಿಂದ ಹೊಳೆ ದಾಟಿದ್ರೆ ಅವ್ರ ಊರು ಸಿಗ್ತದೆ. ಆಮೇಲೆ ಬಂದು ಅವರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರ್ಕೊಂಬಿಟ್ಟೆ ಯಾರ ಹತ್ರ AT ರಘು. ಬಟ್ AT ರಘು ಸಾರ್ದು ಏನು ಅಂದ್ರೆ ಸೇರ್ಬಿಟ್ರ ಅಲ್ಲಿ? ಸೇರ್ಕೊಂಬಿಟ್ಟೆ. ಸೇರ್ಸ್ಕೊಂಡ್ಬಿಟ್ರು. ನೋಡಿದ್ರು, ಎಲ್ಲ ಒಂದ್ಸರಿ ಮಾತಾಡಿದ್ರು. ಏನು ಓದಿದ್ಯಾ ಅಂದರು. BCom ಓದಿದ್ದೀನಿ ಅಂತಂದೆ. ಏನೋ ಕೆಲಸ ಮಾಡ್ಬೋದಲ್ಲ ಅಂದರು. ಇಲ್ಲ ಸರ್, ಅದು ಏನೋ ಇದರಲ್ಲಿ ಏನೋ ಒಂದು ಆಸೆ ಸರ್ ಅಂದೆ. ಆಯಿತು ಬಾ, ನನ್ನ ಮಂಡ್ಯದ ಗಂಟು ಒಂದು ಪಿಕ್ಚರ್ ಸ್ಟಾರ್ಟ್ ಆಗ್ತಾಯಿದೆ, ಬಂದು ಸೇರ್ಕೋ. ಅದಕ್ಕೆ ನೀನು ಒಬ್ಬ ಡೈರೆಕ್ಟರ್ ಆಗಿ ಸೇರಿಕೊಂಡ್ರು. ಬ್ರಾಡ್ವೇ ಹೋಟ್ಲಲ್ಲಿ ರೂಮ್ ಹಾಕಿದ್ರು. ಸೊ ಡೈಲಿ ಅವ್ರ ಜೊತೆ ಓಡಾಟ. ಸ್ವಲ್ಪ ಅವ್ರಿಗೇನು ಅಂದರೆ ಸ್ವಲ್ಪ ಕೋಪ ಜಾಸ್ತಿ AT ರಘುವಿಗೆ. ಕೋಪ ಅಂದರೆ ಅಂತಿಂತ ಕೋಪ ಅಲ್ಲ, ಅಷ್ಟು ಕೋಪ ಅವ್ರಿಗೆ. ಆಗ ಅಸಿಸ್ಟೆಂಟ್ ಡೈರೆಕ್ಟರ್ಗಂತೂ ಏಟೇ ಬೀಳ್ತಿದ್ದೋ ಬಿಡಿ. ನಾವು ಏನೇ ಆದರೂ ನಮಗೊಂದು ಆಸೆ, ಏನೋ ಆಯ್ತೀವಿ ಅಂತ. ಮಂಡ್ಯದ ಗಂಟು ಸಿನಿಮಾ ಸ್ಟಾರ್ಟ್ ಆಯಿತು. ಫಸ್ಟ್ ಡೇ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಎಲ್ಲ ಬಂದಿದ್ದರು. ಅಲ್ಲಿ ಹಾಡೆಲ್ಲ ಹಾಕಿದ್ರು. ಈ ಹಾಡುಗಳು ಇಷ್ಟು ಹಾಕಿದ್ರು. ಮಂಡ್ಯದ ಗಂಟು ಹಾಡುಗಳು ಏನೇನವೆ ಎಲ್ಲನೂ ಫಸ್ಟ್ ಡೇ ಹಾಕಿ, ಫಸ್ಟ್ ಡೇ ಸಾಂಗೇ ಶೂಟಿಂಗು. ಫಸ್ಟ್ ಡೇ ಸಾಂಗೆ ಅಂಬರೀಷ್ ಮತ್ತು ಶ್ರೀಶಾಂತಿ ಮೇಲೆ ಏನು ಫಸ್ಟ್ ಡೇ ಸಾಂಗೆ ಶೂಟಿಂಗು. ಬರೆದೆ ನಿನ್ನ ಹೆಸರನ್ನು ಹೃದಯದ ಮೇಲೆ. ನಮಗೆಲ್ಲ ವಸ್ತು ಏನು, ಅಂಬರೀಷ್ ನೋಡಿದ್ರೆ ಒಂದು ಖುಷಿ, ಆ ಶ್ರೀಶಾಂತಿ ನೋಡಿದ್ರೆ ಒಂದು ಖುಷಿ, ರಾಜಾನಂದ ಅವರೇ, ಅರವಿಂದ್ ಅವರೇ, ಆ ಸಿನಿಮಾದಲ್ಲಿ ಇದ್ರಲ್ಲಿ ಕಲಾವಿದರು, ಚಿಕ್ಕಣ್ಣ, ಏನೆಲ್ಲ ಕಲಾವಿದರು. ಆಗ ಆಗ್ರೋ ಚಿಕ್ಕಣ್ಣ ಅಂತ ಇದ್ದರು. ಅವರೆಲ್ಲ ಕಲಾವಿದರು. ನಮಗೇನೋ ಭೂಲೋಕ ಸ್ವರ್ಗ ಸಿಕ್ತಂಗೆ ಅನ್ನಿಸ್ಬಿಡ್ತು. ಏನೋ ಆಗೋದೆ ಬಿಡಿ, ಇನ್ನು ನಾನೇನು ತಲೆನೇ ಕೆಡ್ಸ್ಕೊಳಂಗಿಲ್ಲ ಅಂತ. ಆ ಪಿಕ್ಚರ್ ಮಾಡೋದಕ್ಕೆ ನನಗೆ ಇದು ನಮಗಲ್ಲ, ಇದು ಆ ವಾತಾವರಣಕ್ಕೆ ಹೊಂದ್ಕೊಳಕ್ಕಾಗಲಿಲ್ಲ. ನನಗೆ ತುಂಬ ಕಷ್ಟ ಆಗ್ಬಿಡ್ತಾವೆ. ಯಾಕೆ, ಏನಾಗುತ್ತೆ ಅಲ್ಲಿ? ಏನಾಗ್ಬಿಡ್ತದೆ ಅಂದರೆ, ಒಂದು ನಿಮಗಿಂತ ಮೇಲ್ಮಟ್ಟದ ಇರ್ತಾರೆ ನೋಡಿ, ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು ಅಂತ ಅಲ್ಲಿರ್ತಾರೆ. ಇನ್ನೊಂದು ಮಟ್ಟದವ್ರು, ನಾವು ಕೆಳಗ್ಲವ್ರು. ನಾ ಕ್ಲಾಪ್ ಹೊಡಿಯೋನಾಗ ಕ್ಲಾಪ್ ಹೊಡಿತಾ ಇರೋದು ನನ್ನ 31ನೇ ವಯಸ್ಸಲ್ಲಿ. ಇವರೆಲ್ಲ ಹುಡುಗರು, 24 ವರ್ಷ 22 ವರ್ಷದ ಹುಡುಗರು. ಆ ಹುಡುಗರೆಲ್ಲ ಒಂದು ಸ್ವಲ್ಪ ಕೇವಲ ಟ್ರೀಟ್ ಮಾಡೋರು ನಮ್ಮನ್ನ. ಹೋಗ ಒಂದು ಸಿಗರೇಟ್ ಇಟ್ಕೊಂಬ ಅನ್ನೋರು, ಹೋಗ ಒಂದು ಎಳ್ಳಿರ್ತಾವೆ. ನಮಗೆ ಏನಪ್ಪ ಇವೆಲ್ಲ ನಮ್ಗೆ ಗೊತ್ತೇ ಇಲ್ವಲ್ಲ ಅಂತ. ನಾವು ಸಿನಿಮಾ ಅಂದರೆ ನಮ್ಮ ಕಾನ್ಸೆಪ್ಟ್ ಬೇರೆ. ಸೊ ಅವಾಗ ಅನ್ನಿಸ್ಬಿಡ್ತು, ಇಲ್ಲ ಯಾಕೋ ನಾವು ಅಂದ್ಕೊಂತಾರ ನಾವು ಇಲ್ಲಿ ರೆಸ್ಪೆಕ್ಟಾಗಿ ನಡ್ಸ್ಕೊಳಕ್ಕಾಗೋದಿಲ್ಲ. ಆದರೆ ಇವತ್ತು ನಾನು ನೆನೆಸ್ಕೊಳ್ಳೋ ಒಬ್ಬ ವ್ಯಕ್ತಿ ವಿಕ್ಟ್ರಿ ವಾಸು. ಅವನ ಅಸೋಸಿಯೇಟ್ ಡೈರೆಕ್ಟರ್. ಅದಕ್ಕೆ ವಿಕ್ಟ್ರಿ ವಾಸು. ನಾನೆಲ್ಲ ಹೋಗಿ ಸೈಡಲ್ಲಿ ಕಣ್ಣೀರು ಹಾಕ್ತಿದ್ರೆ ಬರೋಣ, ಹಾಕೊಳ್ತಿ ಎಷ್ಟು ಗಂಟ ಸಾರ್ ಇದು ಹಾಕೋ ನಮಗೆ. ನಾವೆಲ್ಲ ನಿನ್ನಂಗೆ ಕಣಪ್ಪ ಬಂದಿರೋದು ಇಲ್ಲಿ ಎಲ್ಲ, ನಾವು ಮಾಡೇ ಈ ಸ್ಟೇಜಿಗೆ ಬಂದಿರೋದು. ತಲೆ ಕೆಡ್ಸ್ಕೊಬೇಡ ನೀನು, ನಿಮ್ಮ ಪಾಡಿಗೆ ನೀನು ಕೆಲಸ ಮಾಡ್ಕೊಳೋದು ಕಲ್ತೀನಿ ನಾನು. ಅವ್ನು ಇವತ್ತು ಒಳ್ಳೆ ಸ್ನೇಹಿತ. ಅವನನ್ನು ಮಾತ್ರ ನಾನು ಮರೆಯೋದೇ ಇಲ್ಲ ಬಿಡಿ ಲೈಫ್. ಸೊ ವಿಕ್ಟ್ರಿ ವಾಸು ಅವರು AT ರಘು ಅಸಿಸ್ಟೆಂಟು. AT ರಘು ವಿಕ್ಟ್ರಿ ವಾಸು ಈಗ ಇಂಡಿಪೆಂಡೆಂಟ್ ಡೈರೆಕ್ಟರ್ ಸುಮಾರು ಮಾಡಿದ್ರಲ್ಲ. ತುಂಬ ಒಳ್ಳೆ ಮನುಷ್ಯ ಸರ್ ವಿಕ್ಟ್ರಿ ವಾಸು ಮಾತ್ರ. ಈಗಲೂ ಒಂದೊಂದ್ಸರಿ ಅವನ ಸಂಪರ್ಕ ಇರ್ತದೆ. ತುಂಬ ಹೆಲ್ಪ್ ಮಾಡಿರೋದು ವ್ಯಕ್ತಿ ಅವರು. ಆಮೇಲೆ ಒಂದು ದಿವಸ ಮಂಡ್ಯದ ಗಂಡು, ಮುತ್ತಿನ ಚೆಂಡು ಹಾಡು ಬರೀತಿದ್ರು. RN ಜೈಗೋಪಾಲು ಬರಹಗಾರರು, ಉಪೇಂದ್ರ ಕುಮಾರ್ ಮ್ಯೂಸಿಕ್ಕು, 3 ಜನ ಹಾಡ್ತಾ ಕೂತಿದ್ರು. ಎಲ್ಲ ಆದಮೇಲೆ ಡೈರೆಕ್ಟ್ರ್ ಹೇಳಿದ್ರು, ನೀನು RN ಜೈಗೋಪಾಲ್ ಏನು ಕೇಳ್ತಾರೋ ಅವ್ರಿಗೆ ಸರ್ವಿಸ್ ಮಾಡ್ಬೇಕು ನೀನು ಅಂತ. ಆಮೇಲೆ RN ಜೈಗೋಪಾಲ್ಗೆ ಹೇಳಿದೆ, ಸರ್ ಆಯ್ತಾ ಇಲ್ಲ ಸರ್, ಈ ಡೈರೆಕ್ಟ್ರ್ ಬೈಸ್ಕೊಳಕ್ಕೆ ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಅಂತ. ನೋಡೋ ಮರಿ, ಒಂದು ಸಲ ಸಿನಿಮಾದ ಇಡ್ಲಿ ಸಾಂಬಾರು ತಿಂದರೆ ಮುಗಿದೋಯ್ತು ಕಣ, ಯಾವ ಕಾರಣಕ್ಕೂ ನೀನು ಹೋಗಲ್ಲ ನೋಡು ಅಂದರು. ಅವ್ರು ಅಂದಿದ್ದು ಅದೇ ಸತ್ಯ ಆಗೋಯ್ತು. ಇಡ್ಲಿ ಸಾಂಬಾರು ಬಿಟ್ಟು ಹೋಗೋಕ್ಕೆ ಆಗಲಿಲ್ಲ. RN ಜೈಗೋಪಾಲ್ ಮತ್ತಿನ್ನು ಕಿವಿಗೆ ಹೊಡೆದಂಗಿದೆ ನನಗೆ. ಈ ಸಿನಿಮಾನೇ ಹಂಗೆ ಸರ್, ಒಂದು ಸರಿ ನಿಮ್ಮನ್ನ ಒಳಗಡೆಗೆ ಸೆಳೆದು ಬಿಟ್ರೆ ಡ್ರಗ್ಸ್ ತೊಗೊಂಡಂಗಿದು. ಹೊಟ್ಟೆ ಗಿಟ್ಟಿಲ್ದವ್ರು ಬರೋವಾಗಿಲ್ಲ, ಫ್ರೀ ಕೆಲಸ ಮಾಡೋದು ಅಲ್ಲಿ ಹೋಗಿ ಅಲ್ಲಿ ಮಾಡೋಣ ಅನ್ನಿಸ್ತದೆ. ಅಂಥದ್ದೇನಲ್ಲಿ ಆಕರ್ಷಣೆ ಸರ್, ಅದು ತುಂಬ ಆಕರ್ಷಣೆ. ಸಿನಿಮಾ ಐತಲ್ಲ, ಅದು ಆಕರ್ಷಣೆ ಅದು ನಮಗೆ. ಆಮೇಲೆ ಆ ಕಾಲದ ಸಿನಿಮಾ ಕ್ರೇಜೇ ಬೇರೆ ಇಲ್ಲ, ನಿಮ್ಮ ಈ ಕಾಲದಂಗೆ ಅಲ್ವಲ್ಲ. ಒಂದು ಸಿನಿಮಾ ನಟರು ನೋಡಬೇಕು ಅಂದ್ರೆ ಹುಸಿ ಕಷ್ಟವ ಸರಾಗ. ಈ ಬಿಡಿ ಈಗೆಲ್ಲ ಬೇರೆ ಥರ ಆಗ್ಬಿಡ್ತು. ಅದು ಕ್ರೇಜ್, ಆ ಹುಚ್ಚಿತ್ತಲ್ಲ ಬಡ್ಡಿ ಮಗಂದು, ಆ ಹುಚ್ಚು ನಮ್ಮನ್ನು ಸೆಳ್ಕೊಂಬರೋದು. ಮಂಡ್ಯದ ಗಂಡಲ್ಲಿ ಏನು ಅಂದರೆ, ಅಂಬರೀಷ್ ಸಾರ್ತು ಸರ್, ನೀವು 2 ಪೇಜ್ ಡೈಲಾಗ್ ಕೊಡಿ, 2 ಪೇಜು. ನಾನು ಹೇಳ್ತಾ ಇರೋದು ನಿಮಗೆ. ಒಂದು ಸಲ ಓದು ಅನ್ನೋರು, ವಿಕ್ಟ್ರಿ ವಾಸು ಎಲ್ಲನೂ ಓದೋನು. ಹೌದಾ, ಸರಿ ರೆಡಿ ಆದ್ಮೇಲೆ ಬಾ ಅಂತ ಅನ್ನೋರು. ಇಲ್ಲೆಲ್ಲ ಬಂದು ಶಾರ್ಟ್ ರೆಡಿ ಮಾಡಿಕೊಂಡು 10 ನಿಮಿಷ ಟೈಮು. ಅವ್ರ ಸಾಮಾನ್ಯ ಏನು ಮಾಡ್ತಿರೋರು ಅಂದರೆ, ಅವ್ರ ಸ್ನೇಹಿತರು ಸಂದೇಶ್, ನಾಗರಾಜು ಎಲ್ಲ ದೊಡ್ಡವ್ರು ಬರೋರು. ಅಲ್ಲಿ ಸುಮ್ಮನೆ ರಿಸ್ಮಿಟ್ ಆಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡಿರೋರು. ಬಂದು ಒಂದು ಸೆಟ್ಟಲ್ಲಿ ಅಂದರೆ ಒಂದು ಅವ್ರದ್ದೇ ಆದ ರೂಮಲ್ಲಿ ಒಂದು ಕಡೆ ಕೂತಿರೋರು, ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ. ನಾನು ಹೇಳೋದು ಅವ್ರು ಏನು ಇದಲ್ಲ, ಅದು ಏನು ಗ್ಯಾಮ್ಲಿಂಗ್ ಥರ ಅಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡೋದು. ಆಮೇಲೆ ಬರೋರು, ಡೈಲಾಗ್ ಒಂದೇ ಒಂದು ಫಸ್ಟ್ ಒಂದು ಮಾನಿಟ್ರ್ ಆದ ತಕ್ಷಣ ಟೇಕ್. ಹೆಂಗೆ ಮಿಸ್ ಆಗ್ದಂಗೆ ಹೋಗೋದು ಅಂದರೆ, ಇದು
ಒಂದೊಂದು ಅವ್ರಿಗಿರೋಷ್ಟು ಮೆಮೊರಿ ಪವರ್ ಯಾರಿಗಿಲ್ಲ ಸರ್. ನಾನು ನೋಡಿದ ಮಟ್ಟಿಗೆ ಅಂಬರೀಷ್ ಸರ್ಗೈತಲ್ಲ ಮೆಮೊರಿ ಪವರು, ಯಾರಿಗೂ ಇಲ್ಲ ಸರ್ ಆ ಮೆಮೊರಿ ಪವರ್ ಮಾತ್ರ. ಒಂದು ಸಲ ನಿಮ್ಮ ಪರಿಚಯ ಆಗ್ಬಿಟ್ಟು ನಿಮ್ಮ ನಂಬರ್ ಇಸ್ಕೊಂಡ್ಬಿಟ್ರೆ ಅವ್ರೇನು ಫೀಡ್ ಮಾಡ್ಕೊಳ್ಳಲ್ಲ. ಈಗ ಎಂಟ್ರಿ ಮಾಡ್ಕೋಬೇಕು ಹೇಳಿ. ನಂಬರ್ ಟಕ್ಕನೆ ಹೇಳೋರು ಅವರು, ನೀವೇನು ಎಕ್ಸ್ಟ್ರಾ ಹೇಳೋದು ಬೇಡ ಆಯಿತಾ. ಆಮೇಲೆ ಸೆಟ್ಟಲ್ಲಿ ಯಾರ ಮನಸ್ಗೂ ನೋವು ಮಾಡ್ತಿರ್ಲಿಲ್ಲ. ಅವ್ರು ಮಾತಾಡೋ ಶೈಲಿನೇ ಹೆಂಗಿತ್ತು ಅದೇ ಥರ ಮಾತಾಡೋರು. ಒಂದು ದಿವಸ ಮಧ್ಯಾಹ್ನ 3 ಗಂಟೆ ಆ ಊರಿಗೆ ಹೆಣ್ಣು ಕರೆಯೋ ಊಟಕ್ಕೆ 2 ಲಾರಿ ಬಂದ್ಬಿಟ್ಟವ್ರೆ ಜನಗಳು, ಬೀಗ್ರೂಟಕ್ಕೆ. ಆ ಬೀಗ್ರೂಟಕ್ಕೆ ಇವರು ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ರು. ನಾವು ಅಂಬರೀಷ್ ಅಣ್ಣನ ನೋಡೇ ಹೋಗಬೇಕು ಅಂತ. ಅವ್ರು ಮಲಗ್ಬಿಟ್ಟವ್ರು ಅಂಬರೀಷ್ ಅವರು. ಮಧ್ಯೆ 1 ಅವರ್ ರೆಸ್ಟಲ್ಲಿ ಅವರು ಬೇರೆ ಶೂಟ್ ನಡೀತಾ ಇತ್ತು. ಯಾರು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ನಮ್ಮ ಮುಖ ತೋರಿಸ್ಲಿ ನಾವು ಹೋಯ್ತೀವಿ ಅಂತವ ಏರ್ಸೋಕ್ಕೆ ಯಾರೂ ಧೈರ್ಯ ಇಲ್ಲ. ಆಮೇಲೆ ವಿಕ್ಟ್ರಿ ವಾಸು ಯಾರ್ಯಾರೋ ಹೋಗಿ ಅಣ್ಣ ಏನೋ ಬಂದ್ಬಿಟ್ಟವ್ರು ಕಾಣ ಒಟ್ಟಿಗೆ 1-2 ಲಾರಿ ಜನ ಹೌದನಾ ಅಂದ್ಕೊಂಬಂದು ಎಲ್ಲರಿಗೂ ಒಂದು ಮುಖ ಹಿಂಗೆ ತೋರಿಸಿ ಕೈ ಬೀಸಿ ಎಲ್ಲ ಊಟ ತಿಂಡಿ ಎಲ್ಲ ಆಯ್ತಲ್ಲ ಬಾ ಹಾಂ ನೋಡಾಯ್ತಾನೆ ನನ್ನ ಐತಾರಿನ ಲಾರಿ ಹತ್ತಿ ಅಂತ ತಮಾಷೆ ಮಾಡಿಕೊಂಡು ಚೆನ್ನಾಗಿತ್ತು ಸರ್. ಒಂಥರ ಅದು ಮಂಡ್ಯದ ಗಂಡಲ್ಲಿ ಶೂಟಿಂಗ್ ಟೈಮ್ ಮಾತ್ರ ಒಂದು ದಿನವೂ ಬೋರ್ ಆಯ್ತಾ ಇರಲಿ, ಒಂದು ಕ್ಷಣವೂ ಬೋರ್ ಆಗಿಲ್ಲ ಬಿಡಿ. ಹಂಗೆ ನೋಡಿದ್ರೆ ಚೆನ್ನಾಗಿತ್ತು ಮಂಡ್ಯದ ಗಂಡಲ್ಲಿ. ಹಂಗೆ ನೋಡಿದ್ರೆ ಸ್ವಲ್ಪ ಡೈರೆಕ್ಟ್ರು ಕೋಪ ಹತ್ತದಾಗ ಒಂಚೂರು ಅನ್ಸೋದು, ಅಯ್ಯೋ ಏನು ಬೇಡ ತಗೋ ಹೋಗ್ಬಿಡೋಣ ಅಂತ. ಬಟ್ ಎಲ್ಲೋ ಒಂದು ಸರಿ ಅಂಬರೀಷ್ ಅವ್ರು ನೋಡಿದಾಗ, ಬೇರೆ ಕಲಾವಿದರನ್ನು ನೋಡಿದಾಗ ಇಲ್ಲ ನಾವು ಇಲ್ಲ ಎತ್ಕೊಂಡಿರೋ ಸತ್ಯಜಿತ್ ಇವತ್ತಿಲ್ಲ. ಆ ಮನುಷ್ಯನ ಫಸ್ಟ್ ಸಿನಿಮಾ ಅದು ಮಂಡ್ಯದ ಗಂಡು. ಆವತ್ತು ಆವಾಗ ಏನೂ ಅಲ್ಲ, ಆ ಸಿನಿಮಾ ಮಾಡ್ಬೇಕಾದ್ರೆ ಏನೂ ಅಲ್ಲ ಯಪ್ಪ. ನನಗೆ ಗೊತ್ತಿರೋ ಹಂಗೆ ಆ ಯಪ್ಪನಿಗೆ ಲೈಫ್ ಕೊಟ್ಟೋರೆ ಎ.ಟಿ. ರಘು. ಅಂತಿಮ ತೀರ್ಪು ಅಂತ ಒಂದು ಸಿನಿಮಾ ಬಂತು ಭಾರತೀಯಮ್ಮ ಅವ್ರದ್ದು. ಅದರಲ್ಲಿ ಮೈನ್ ವಿಲನ್ ಬಂದೇ ಇವರೇ ಲೈಫ್ ಕೊಟ್ಟವರು. ಯಾರು ನೀನು? ಎಂತೆಂಥವ್ರಿಗೆ ಲೈಫ್ ಕೊಟ್ಟವ್ರು ಸರ್ ಎ.ಟಿ. ರಘು ಅವರು. ಅರ್ಜುನ್ ಸರ್ಜನ್ ಇಟ್ಕೊಂಡು ಆಶಾ ಮಾಡಿದ್ರು. ಆಮೇಲೆ ದೇವರಾಜ್ಗೆ ಪ್ರೀತಿ ಅನ್ನೋದ್ರಲ್ಲಿ ಬೆಸ್ಟ್ ಒಂದು ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಕೊಟ್ಟರು. ಸುಮಾರು ಜನಕ್ಕೆ ಅವ್ರಿದ್ರಲ್ಲಿ ಅವಕಾಶ ಕೊಟ್ಟವ್ರು ಮಾತ್ರ. ಭಾಳ ಜನ ಅವರ ಗರಡಿಲಿ ಬಂದು ಬೆಳೆದಿರೋರು ತುಂಬ ಜನ ಅವರೇ. ಮತ್ತು ಅಂಬರೀಷ್ ಅವ್ರದ್ದು ಅವಿನಾಭಾವ ಸಂಬಂಧ. ಅಂದರೆ ಎದುರುಗಡೆ ಇಬ್ಬರು ಏನು ಹಂಗೆ ಮಾತುಕತೆ ಇಲ್ಲ. ಇವ್ರು ಏನು ಹೇಳ್ತಾರೆ ಅವ್ರು ಆ್ಯಕ್ಟ್ ಮಾಡೋರು ಅವರೇ ಮಾಡಿಕೊಂಡು. ಆದರೆ 26 ಸಿನಿಮಾ ಒಟ್ಟಿಗೆ ಮಾಡೋರೆ, 1-2 ಅಲ್ಲ. ಎ.ಟಿ. ರಘು ಸಾರು ಅಂಬರೀಷ್ ಸಾರು ಅವರು ಅಂದರೆ ಅವರ ಸಂಬಂಧ ಅಷ್ಟು ಚೆನ್ನಾಗಿತ್ತು. ಅವ್ರನ್ನ ಇಟ್ಕೊಂಡು 3 ಸಿನಿಮಾ ಪ್ರೊಡ್ಯೂಸ್, ಅವ್ರದ್ದು ಎಲ್ಲಿ ತನಕ ಪ್ರೊಡ್ಯೂಸ್ ಮಾಡಿದ್ರು ಅಲ್ಲಿ ತನಕ ಅವ್ರು ಏನು ಸಮಸ್ಯೆಗೆ ಸಿಕ್ಕಾಕೊಂಡಿಲ್ಲ ಬಿಡಿ. ಮೈಸೂರು ಜಾಣ ಒಳ್ಳೆ ದುಡ್ಡು ಮಾಡ್ತು, ಮಂಡ್ಯದ ಗಂಡು ಒಳ್ಳೆ ದುಡ್ಡು ಮಾಡ್ತು. ಸೊ ಎ.ಟಿ. ರಘು ಅವರೇ ಪ್ರೊಡ್ಯೂಸರ್. ಅದಕ್ಕೆಲ್ಲ ಮಂಡ್ಯದ ಗಂಡುಗೂ ಅವರೇ ಪ್ರೊಡ್ಯೂಸರು, ಬೇಟೆಗಾರಕ್ಕೂ ಅವರೇ ಪ್ರೊಡ್ಯೂಸರು, ಮೈಸೂರು ಜಾಣಕ್ಕೂ ಅವರೇ ಪ್ರೊಡ್ಯೂಸರು. ಆಮೇಲೆ ಯಾವುದೋ ಪಿಕ್ಚರ್ ಮಾಡೋಕ್ಕೂ ಪಾಪ ಏನೋ ಸಮಸ್ಯೆಗೆ ಸಿಕ್ಕಾಕ್ಕೊಂಡ್ರು. ಬಟ್ ಚೆನ್ನಾಗಿತ್ತು ಅವರ ಸಂಬಂಧಗಳು ಮಾತ್ರ ಭಾಳ ಚೆನ್ನಾಗಿತ್ತು ಸರ್. ನಮ್ಗೊಂಥರ ಮೆಮೊರಬಲ್ ಅದು. ಮಂಡ್ಯದ ಗಂಡು ಸಿನಿಮಾದ ಮೂಲಕ ನಮಗೊಂದು ಎಂಟ್ರಿ ಸಿಕ್ತಲ್ಲ, ಆ ಎಂಟ್ರಿ ಮಾತ್ರ ಮರೆಯೋಕ್ಕಾಗಲ್ಲ. ಆಮೇಲೆ ಬೇಟೆಗಾರ, ಅವಳು ಸಿತಾರಾವ್ ಹೀರೋಯಿನ್ನು ಅಪ್ಕಮಿಂಗ್. ಅವಾಗ 1-2 ಮಂಡ್ಯದ ಗಂಡು ಬ್ಲಾಕ್ ಬಸ್ಟ್ರು. ಸರ್ ಸೂಪರ್ ಹಿಟ್ ಸಿನಿಮಾ ಅದು, ಸೂಪರ್ ಹಿಟ್ ಸಿನಿಮಾ ಅದು ಮಂಡ್ಯದ ಗಂಡು. ಹೆವಿ ಹಾಡುಗಳು. ಆ ವಜ್ರಮುನಿ ಆ್ಯಕ್ಟಿಂಗು ಏನು ಸರ್ ನಿಜವಾಗ್ಲೂ ಖುಷಿ. ಅದೊಂಥರ ಭಾರಿ ಮಜದ ಕಾಲ ಅದೆಲ್ಲವ. ನಿಮ್ಮಪ್ಪ ತಾತಂದ್ರು ಮಾಡಿರೋ ಸಾಲ ಅದ್ರ ಬಡ್ಡಿ ಎಲ್ಲ ಇಲ್ಲಿ ಇಟ್ಬಿಟ್ಟು ಆಮೇಲೆ ಗಾಡಿ ಹೊಡ್ಕೊಂಡೋಗಿ ದುಡ್ಡು ಬಂತ ಕಾಸು ಬಂತ ಅದು ಒಂದು ಕಡೆ ಬಿಟ್ಬಿಡಿ ಅದನ್ನು. ಸೊ ದುಡ್ಡು ಕೊಡ್ತಿರ್ಲಿಲ್ಲ ಆವಾಗೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಏನಂತ ದೊಡ್ಡ ದುಡ್ಡಿಲ್ಲ. ಏನೋ ಒಂದು ಸಣ್ಣ ದುಡ್ಡು ನಿಮಗೆ ಅಷ್ಟೇ. ಏನೋ ನಿಮ್ಮ ಜೀವನ ಮೇಂಟೈನ್ ಮಾಡ್ಕೊಂಡು ಹೋಗೋಷ್ಟು ಸಿಗ್ತಾಯಿತ್ತು. ಸಿಕ್ತಿತ್ತು. ಸಿಕ್ತಿತ್ತು. ಆದರೆ ದೊಡ್ಡದಾಗಿ ನಿರೀಕ್ಷೆ ಮಾಡೋಂಗಿಲ್ಲ. ನೀವು ಏನೋ ಒಂದು ಅಮೌಂಟ್ ಸಿಕ್ತಿತ್ತು, ಊಟ ಆಯ್ತಿತ್ತು, ತಿಂಡಿ ಆಯ್ತಿತ್ತು, ಮಲ್ಕೊಳಕ್ಕೆ ಜಾಗ ಕೊಡೋರು, ಇವೆಲ್ಲ ಸೇರ್ಕೊಂಡಿರೋ ಅದರೊಳಗೆ. ಅದಾದಮೇಲೆ ಮಂಡ್ಯದ ಗಂಡು ಬೇಟೆಗಾರ ಆದಮೇಲೆ ಶ್ರಾವಣ ಸಂಜೆಗೆ ಹೋಗ್ಬೇಕಾಯ್ತು. ನಾನು ಹೋಗ್ಲಿಲ್ಲ. ಬೇಟೆಗಾರ ಅನ್ಭವ. ಆ ಬೇಟೆಗಾರ ನಮಗೆ ಸಿತಾರವರು ಅಷ್ಟೊತ್ಕೊಂದು 2 ಹಿಟ್ ಸಿನಿಮಾ ಮಾಡಿದ್ರು. ಮೋಸ್ಟ್ಲಿ ಹಾಲುಂಡತ್ತವರು ಅವೆಲ್ಲ ಬಂದ್ಬಿಟ್ಟಿತ್ತು. ಹೌದು. ಅವರು ನೋಡೋದೇ ಒಂದು ಖುಷಿ. ಅಂದರೆ ಅಷ್ಟೊಂದು ಎಕ್ಸ್ಟ್ರಾಡಿನರಿ ಆ್ಯಕ್ಟರ್ ಅಲ್ವಾ ಅಂತ ಹೇಳ್ಬಿಟ್ಟು. ಅಯ್ಯಮ್ಮನು ಅಷ್ಟೇ ಸೆಟ್ಟಲ್ಲಿ ಭಾರಿ ಡೀಸೆಂಟು. ಆಮೇಲೆ ಹೆಚ್ಚು ಗಮನ ಆ್ಯಕ್ಟಿಂಗ್ ಮೇಲೆ ಕೊಡೋ, ಡೈಲಾಗು ಅದು ಇದು ಅದ್ರ ಮೇಲೆ ಕಾನ್ಸಂಟ್ರೇಷನು ಜಾಸ್ತಿ ಅಯ್ಯಮ್ಮಂದು. ಅವರಾಯಿತು, ಅವ್ರ ಕೆಲಸ ಆಯಿತು. ಅಲ್ಲಿ ನಾನು ಇನ್ನೊಬ್ರು ನಿಮ್ಗೆ ನೆನೆಸ್ಕೋಬೇಕು ಅಂದರೆ ವಿ.ಕೆ. ಕಣ್ಣನ್ ಅಂತ ಕ್ಯಾಮ್ರಾಮ್ಯಾನ್. ಕವಿರತ್ನ ಕಾಳಿದಾಸಕ್ಕೆ ಅವರೇ ಕ್ಯಾಮ್ರಾಮ್ಯಾನ್ ವಿ.ಕೆ. ಕಣ್ಣನ್ ಅಂತ. ಮಂಡ್ಯದ ಗಂಡುಗೂ ಅವರೇ ಕ್ಯಾಮ್ರಾಮ್ಯಾನು. ಆಲ್ಮೋಸ್ಟ್ ರಾಜ್ಕುಮಾರ್ ಅವ್ರ ಸಿನಿಮಾಕ್ಕೆಲ್ಲ ಹೆಚ್ಚು ಕಮ್ಮಿ ಅವ್ರ ಬಾಳಿ ಸಿನಿಮಾದಲ್ಲಿ ಅವರೇ ಕ್ಯಾಮ್ರಾಮ್ಯಾನು. ಜಾಲಿ ಮನುಷ್ಯ, ಭಾರಿ ಜಾಲಿ ಅಂದರೆ ಹಂಗಿಂಗಲ್ಲ. ಏನಾದ್ರು ನೋವಲ್ಲಿದೆ ಬಾರ ಯಾಕ ಏನಾಯ್ತಾ ಅಂತ. ಆ ಮಂಡ್ಯದ ಗಂಡಲ್ಲಿ ಎಂಥದೋ ಒಂದು ಸಣ್ಣ ಕ್ಯಾರೆಕ್ಟರ್ ಬಸ್ಸಿಂದ ಇಳಿದು ಬರೋದು ಏನೋ ಇದೆ ನಿಮ್ಮದು, ನಂದು. ಅದರಲ್ಲಿ ಒಂದು ಸಣ್ಣದು ಹುಡುಕ್ಬೇಕು ನಾನು ಎಲ್ಲಿದ್ದೀನಿ ಅಂತ. ನಾನು ಆಮೇಲೆ ಇವ್ರಿಗೆ ಕಣ್ಣನ್ ಸಾರ್ಗೆ ಸಾರ್ ನಾನೊಂದು ಕ್ಲೋಸಪ್ ಹಾಕಿ ಸಾರ್ ನೀವು ಅಷ್ಟೇ. ನಾನು ಇಲ್ಲಿ ಕ್ಲೋಸಪ್ ಹಾಕಾರ ಅಲ್ಲಿ ಕಟ್ ಮಾಡಿ ಎಸಿತಾರೆ.
ಯಾವ ಕ್ಲೋಸಪ್ಪು ಇಲ್ಲ ಕೊಟ್ಟಿರೋದು ಮಾಡ್ಕೊಂಡು ಹೋಗು ನೀನು ಅಂತ. ಆಮೇಲೆ ಅವರೊಂದಿಷ್ಟು ಸಿನಿಮಾ ಅನುಭವಗಳು ಹೇಳೋರು. ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದ್ದ ಅನುಭವ. ಬಟ್ ವೆರಿ ಗುಡ್ ಕ್ಯಾಮ್ರಾಮನ್ ಸರ್. ಇವತ್ತು ನೀವು ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿ, ಕ್ಯಾಮ್ರಾಮನ್ ಅವರು. ಸೊ ಆ ಥರ ನಡ್ಕೊಂಬತ್ತು. ಕೊನೆ ಲಾಸ್ಟ್ ಸಿನಿಮಾ ಮೂಡಲ ಸೀಮೆಯಲ್ಲಿ ಅಂತ ಸಿನಿಮಾ ಈಚೆ ಬರಲಿಲ್ಲ. ಡಿ ಸಿ ಶಿವರಾಮ್ ಹೀರೋ, ಶ್ರೀಶಾಂತಿ ಹೀರೋಯಿನ್ನು, ರಾಜೇಂದ್ರ ಕುಮಾರ್ ಆರ್ಯ ಡೈರೆಕ್ಟ್ರು. ಅದು ನಾನು ಲಾಸ್ಟ್ ಮಾಡಿ ಸಿನಿಮಾ ಅಷ್ಟೇ ಡೈರೆಕ್ಟ್ರಾಗಿ. ಆಮೇಲೆ ನಂಗೆ ಸಾಕು ಅನ್ನಿಸ್ಬಿಡ್ತು, ಸಿನಿಮಾ ಫೀಲ್ಡೇ ಬೇಡ ಅನ್ನಿಸ್ಬಿಡ್ತು. ಯಾಕೆ ಇವರು ಜಯಗೋಪಾಲ್ ಹೇಳಿದ್ರಲ್ಲ ಇಡ್ಲಿ ವಡ ತಿಂದರೆ ಅಲ್ಲ ಅನ್ನಿಸ್ತು. ಆದ್ರೂ ಹೋದೆ ಊರಿಗೆ, ವಾಪಸ್ ಹೋಗ್ಬಿಟ್ಟೆ. ಆಮೇಲೆ ಒಂದು 4 ತಿಂಗಳಾದಮೇಲೆ ಅದು ಬಿಡ್ತದ, ಮತ್ತು ವಾಪಸ್ಸು ಕರೀತು ಇಲ್ಲಿಗೆ. ನಾನು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಂಜು ಕುಲಕರ್ಣಿ ಅಂತ ಕನ್ನಡ ಭಾಷೆ ಸಿಹಿ ನುಡಿ ಅಂತ ಒಂದು ಪ್ರೋಗ್ರಾಮ್ ಮಾಡೋನು ಉದಯ ಟಿ ವಿನಲ್ಲಿ. ಕುಲಕರ್ಣಿ ನಾನು ಭಾರಿ ಆತ್ಮೀಯರು ಅಲ್ಲಿ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್. ಸಂಜು ಕುಲಕರ್ಣಿ ಇಲ್ವಲ್ಲ ಇವಾಗ, ಕನ್ನಡ ತುಂಬ ಸೌರಭ್ ಅವರ ಫಾದರು. ಅವನು ನನಗೇನು ಮಾಡ್ದ, ಯಾಕೋ ಊರಿಗೆ ಹೋಗ್ತೀಯಾ, ಉದಯ ಟಿ ವಿಗೆ ಬಂದುಬಿಡು, ನಾನು ಇಲ್ಲಿ ಹೆಂಗಿರೋ ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ, ನಾನು ಮಾತಾಡ್ತೀನಿ ಶ್ರೀನಾಥ್ ಸರ್ ಹತ್ರ, ಸೆಲ್ವಂ ಸರ್ ಹತ್ರ ಎಲ್ಲ ಮಾತಾಡ್ತೀನಿ, ಬಂದು ಸೇರ್ಕೊಂಬಿಡಿಲಿ ಇಂದ. ಈ ಸವಾಸವೇ ಬೇಡ ಕುಲಕರ್ಣಿ ಅಂತ. ಬಾರ ಒಂದು 6 ತಿಂಗಳು ಇದ್ಬಿಟ್ಟು ಬೇಕಾದ್ರೆ ವಾಪಸ್ ಹೋಗಿವೆ ಅಂತ ಹೋದೆ. ಇಂಟರ್ವ್ಯೂ ಎಲ್ಲ ಆಯಿತು. ಶೈಲಜಾ ಮೇಡಮು, ಶ್ರೀನಾಥು, ಸೆಲ್ವಂ ಸರ್. ನಮ್ಮ ಸೆಲ್ವಂ ಸರ್ಗೆ ಅಷ್ಟಿಗೆ ಇನ್ನೂ ಕನ್ನಡ ಬರ್ತಿರ್ಲಿಲ್ಲ, ಬಟ್ ವೆರಿ ಗುಡ್ ರೈಟರ್ ಅವರು. ಸೆಲ್ವಂ ಅವರ ಭಾರಿ ಒಳ್ಳೆ ರೈಟ್ರು ಸೆಲ್ವಂ ಸರ್. ಅವ್ರು ಕರುಣಾನಿಧಿಯವರು ಅವತ್ತು ಪಿಕ್ಚರ್ ಬರೆಯೋ ಕಾಲದಲ್ಲಿ ಅವ್ರ ಜೊತೆ ಇದ್ದವ್ರು ಇವರು. ನಮ್ಮ ಸೆಲ್ವಂ ಸರ್ ಭಾರಿ ಒಳ್ಳೆ ರೈಟರ್ ಅವರು. ಅವರು ಶೈಲಜಂಗೆ ಹೇಳಿದ್ರು, ಒಂದು ಸಬ್ಜೆಕ್ಟ್ ಕೊಡು ಇವನಿಗೆ, ಏನು ಬರುತ್ತಾನೆ ಬರ್ಕೊಂಬರಲಿ ಅಂತ. ಶೈಲಜಾ ಮೇಡಮ್ ಆಗ ಓಲ್ಡ್ ಇಸ್ ಗೋಲ್ಡ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ರು. ಉದಯದಲ್ಲಿ ಓಲ್ಡ್ ಇಸ್ ಗೋಲ್ಡ್. ಅವ್ರ ಮೇಡಮ್ ಏನಂದ್ರು, ನಾನೊಂದು ಸಬ್ಜೆಕ್ಟ್ ಹೇಳ್ತೀನಿ, ಅದ್ರ ಮೇಲೆ 6 ಹಾಡಿಗೆ ಬರ್ಕೊಂಬ ನೀನು. ಹೇಳಿ ಮೇಡಮ್ ಅಂದೆ. ರಾಜ್ಕುಮಾರ್ ಹಳ್ಳಿ ಪಾತ್ರದಲ್ಲಿ ಬರೀ ಇದ್ರ ಮೇಲೆ ನೀನು ಅಂತ ಯೋಚನೆ ಮಾಡಿದೆ. ರಾಜ್ಕುಮಾರ್ ಅವರು ಹಳ್ಳಿ ಇದ್ರಲ್ಲಿ ಯಾವ್ದು ಮಾಡೋರೆ ಅಂತ, ಮೇಯರ್ ಮುತ್ತಣ್ಣ ಯಾವ್ಯಾವ ಬಂದೋ ನನ್ನ ಗಮನಕ್ಕೆ ಸಿನಿಮಾಗಳು, ಅದ್ರ ಮೇಲೆ ಬರೆದ್ಬಿಟ್ಟು ರೀಡಿಂಗ್ ಕೊಡು ಅಂತ ಅಂದ್ಬಿಟ್ಟು ಹೇಳಿದ್ರು. ಶ್ರೀನಾಥ್ ಸರ್ ರೀಡಿಂಗ್ ಕೊಟ್ಟು ತಮಿಳಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಸಾರ್ಗೆ ಹೇಳಿದ್ರು, ಚಾ ಬರ್ದವನೇ ಇವ್ನು ಸ್ಕ್ರಿಪ್ಟ್ ರೈಟರ್ ತೊಗೊಂಬಿಡಿ ಇವನ್ನ ಅಂತಂದರು. ಪಾಸ್. ಆಯಿತು ಅಂತ ಹೋದೆ. ಸಂಬಳ ಬಂತು. ವಿಜಯ್ ಕುಮಾರ್ ಸಾರು ಸಂಬಳ ಫಿಕ್ಸ್ ಮಾಡೋದು. ಅವ್ರ ಹತ್ರಕ್ಕೆ ಹೋದೆ. ಏನು ಓದಿದ್ಯಾ, ಏನು ಬರ್ದೆ? ಸರಿ ಹಿಂಗೆ ಅಂತ. ಹೌದಾ, ಎಷ್ಟು ಸಂಬಳ ಕೊಡ್ಬೇಕು ನೀವು? ಇದುವರೆಗೆ ನಮ್ಮ ಜೀವನದಲ್ಲಿ ದುಡ್ಡೇ ಸಂಪಾದನೆ ಮಾಡಿಲ್ಲ ನಾವು, ಬರೀ ಇದ್ರ ಆಟ ಅದಲ್ಲೇ ಹೋಗ್ಬಿಟ್ಟೈತೆ ಜೀವನ. ನನಗೆ ಹೆಚ್ಚಾಗಿ ಕೇಳಿದ್ರೆ ಎಲ್ಲಿ ಕೆಲಸದಿಂದ ಇಲ್ಲ ಅಂದ್ಬಿಡ್ತಾರೆ ಅಂದ್ಬಿಟ್ಟು, ಸರ್ ಎಷ್ಟೋ ಒಂದು ಕೊಡಿ ಸರ್ ಅಂದೆ. 1750 ಓಕೆ ಅಂದರು. 1700 ಸರ್ ಓಕೆ ಅಂತ. ಆಮೇಲೆ ಸರ್ ಯಾವಾಗ್ಲಿಂದ ಬರಲಿ ಹಿಂದೆ. ಅಷ್ಟೊತ್ತಿಗೆ ಯಾವುದೋ ಅಲ್ಲೊಂದು ಜೇನಿನ ಹೊಳೆ ಅಂತ ಹೊಸ ಹಾಡುಗಳನ್ನ ಪ್ರೋಗ್ರಾಮ್ ನಡೀತಿತ್ತು. ಸ್ಕ್ರಿಪ್ಟ್ ಇಲ್ಲ. ಹೋಗ ಅಲ್ಲೊಂದೇನೋ ನಡೀತಾ ಇದೆ, ಸ್ಕ್ರಿಪ್ಟ್ ಬರ್ ಶೂಟ್ ಮಾಡಿಬಿಡು ಅಂದರು. ಹಂಗೆ ಅಲ್ಲೇ ಜಾಬು. ಅಲ್ಲೇ ಹೋದೆ. ಅಲ್ಲೇ ಸ್ಟಾರ್ಟ್ ಆಗೋಯ್ತು. ಅಲ್ಲಿಂದ ನನ್ನ ಕೆರಿಯರು ಉದಯ ಟಿ ವಿಲಿ ಸ್ಟಾರ್ಟ್ ಆಗೋಯ್ತು. 96 ಸ್ಟಾರ್ಟಿಂಗ್ ಅಲ್ಲ, 96 ಸ್ಟಾರ್ಟಿಂಗ್. 94 ಶುರುವಾಗಿತ್ತು. ಸೊ ನೀವು ಟಿ ವಿಗೆ ಹೋಗಿ 30 ವರ್ಷ ಆಗೋಯ್ತು. ಶಿವಾಜಿ ನಗರ ಹತ್ರ ಆಫೀಸ್ ಅವಾಗಿತ್ತು. ಇನ್ಫೆಂಟ್ರಿ ರೋಡು, ಚಿಕ್ಕದೊಂದು ಆಫೀಸು. ನಾವೆಲ್ಲ ಸೇರಿದ್ರು ಒಂದು 20 ಜನರೂ ಇಲ್ಲ ಆವಾಗ. ನಾನು, ಶೈಲಜಾ, ತೇಜಸ್ವಿನಿ, ನಟರಂಗ ರಾಜೇಶ್, ಹೀರೋ ಮೋಹನ್, ಸಂಜು ಕುಲಕರ್ಣಿ, ನಾವಿಷ್ಟು ಜನ ಪ್ರೋಗ್ರಾಮ್ ಡೈರೆಕ್ಟರ್ಗಳು ಆವಾಗ. ಆ ಮೂಮೆಂಟಿಗೆ ನಾನು ಅವತ್ತಿಗೆ ನಮ್ಮ ತೇಜಸ್ವಿನಿಯವರ ಮುಖಾಮುಖಿ ಭಾರಿ ಫೇಮಸ್ಸು. ಆಮೇಲೆ ಸಂಜು ಕುಲಕರ್ಣಿದು ಸಿಹಿ ನುಡಿ ತುಂಬ ಫೇಮಸ್ಸು. ಆಮೇಲೆ ನಟರಂಗ ರಾಜೇಶು ಸೂಪರ್ 7, ಟಾಪ್ 10 ಅಂತ ಏನೇನೋ ಮಾಡ್ತಾಯಿದ್ದ, ಅದು ಫೇಮಸ್ಸು. ಮೋಹನ್ ಒಂದಿಷ್ಟು ಪ್ರೋಗ್ರಾಮ್ ಮಾಡ್ತಿದ್ದ. ಅವರೆಲ್ಲ ಒಂಥರ ಅವ್ರವ್ರಿಗೆ ಅವ್ರು ಫೇಮಸ್ ಆಗೇ ಬಿಟ್ಟಿದ್ರು ಅಷ್ಟೊತ್ತಿಗೆ. ನಮಗೆ ಆಮೇಲೆ ಏನು ಮಾಡ್ತೀಯಾ, ನನಗೆ ಯೋಚನೆ ಏನು ಅಂದರೆ, ಏನಿದು ನಮ್ಮ ಸ್ಕ್ರಿಪ್ಟು ಕೂರಿಸ್ಬಿಟ್ರಲ್ಲ, ಬೇರೆ ಏನೋ ವರ್ಕೆ ಕೊಡ್ತಾ ಇಲ್ವಲ್ಲ ಅಂತ. ಒಂದು ದಿನ ಕರೆದ್ರು ಶ್ರೀನಾಥ್ ಸಾರು, ಪ್ರೆಸಿಡೆಂಟ್ ಸೆಲ್ವಂ ಸಾರು. ಈ ಕಾಮಿಡಿ ಸೀನ್ ತುಂಬ ಸುಮ್ಮನೆ ಹೋಗ್ತಾ ಇದೆ, ಏನೋ ಮಾಡ್ತೀಯ ನೀನು ಅದಕ್ಕೆ ಅಂದರು. ಏನು ಮಾಡೋಕ್ಕೆ ಸಾಧ್ಯ ಅಂದರು. ಸುಮ್ಮನೆ ಇದ್ದು ಮಾಡ್ತೀನಿ ಹಿಂದೆ. ಮಾಡ್ತೀನಿ ನನಗೆ ಗೊತ್ತಿಲ್ಲ, ಕೊಟ್ಟರು ಸಾಕಾಗಿತ್ತು ಪ್ರೋಗ್ರಾಮ. ಬಂದೆ ಈಚೆಗೆ. ಫಸ್ಟ್ 1 ವಾರ 2 ವಾರ ಏನೋ ಮಾಡೋಕ್ಕೆ ಆಗಲಿಲ್ಲ. ಅವಲ್ಲಿ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ನಿಮಗೆ ಕ್ಯಾಮ್ರಾ ಒಂದು ಕೊಡ್ತಿದ್ರು, ಕಾರ್ ಒಂದು ಕೊಡ್ತಿದ್ರು, ಮಿಕ್ಕಿದ್ದೆಲ್ಲ ನೀವೇನೋ ಮಾಡ್ಕೊಂಡು ಶೂಟ್ ಮಾಡಬೇಕಾಗಿತ್ತು. ಹಾಗಿತ್ತು ಆ ಕಾಲಕ್ಕೆ. ದುಡ್ಡು ಕಾಸೆಲ್ಲ ನಿರೀಕ್ಷಣೆ ಮಾಡೋಂಗಿರಲಿಲ್ಲ. ಹಂಗಿತ್ತು ಅವತ್ತು ಉದಯ ಟಿ ವಿ ಬೆಳೆಯೋ ಹಂತದಲ್ಲಿ. ಸರಿ ಏನೋ ಮಾಡಿ 1-2 ವಾರ ಯಾರೇನೋ ಹಿಡ್ಕೊಂಬಂದು ಮಾಡಿದೆ. ಏನೋ ಒಂದು ಚೂರು ರೇಟಿಂಗ್ ಬರೋಕ್ಕೆ ಶುರು ಆಯ್ತು. ಇನ್ನೂ ಏನಾದ್ರು ಮಾಡೋದ್ರಲ್ಲಿ ಅಂತ ಅಂದರು. ಅಷ್ಟೊತ್ತಿಗೆ ಭೀಮಾ ನಾಗರಾಜ್ ಅಂತ ಒಬ್ಬ ಡೈರೆಕ್ಟರ್ ಇದ್ರು. ಅವರು ಅವಾರ್ಡ್ ಡೈರೆಕ್ಟರ್. ಅವರು ಪ್ರಜೆಗಳು ಪ್ರಭುಗಳು ಅಂತ ಒಂದು ಸಿನಿಮಾ ಮಾಡಿದರು. ಅವ್ರು ಏನು ಮಾಡಿದ್ರು, ಮುತ್ತುರಾಜನ್ ಕರ್ಕೊಂಬಂದರು. ನೋಡಿ ಸರ್, ಇವರು ಮುತ್ತುರಾಜು ಅಂತ ವೃತ್ತಿಲಿ ಕ್ಷೌರಿಕ ವೃತ್ತಿ ಮಾಡ್ತಾರೆ, ಬಟ್ ಒಳ್ಳೆ ಕಲಾವಿದ. ಉದಯ್ ಕುಮಾರ್ ಜೊತೆ ಎಲ್ಲ ಒಳ್ಳೊಳ್ಳೆ ಪಾತ್ರಗಳು ಮಾಡವ್ರೆ, ಈಗಲೂ ಮಾಡ್ತಾವ್ರೆ ಅಂತ. ಅವರು ಉದಯ್ ಕುಮಾರ್ದೊಂದು ಇದಿತ್ತು,
ಅಲ್ಲಿ ಹೋಗಿ ಇವರು ಆ್ಯಕ್ಟಿಂಗ್ ಕಲಿತಾಯಿದ್ರು ಮುತ್ತುರಾಜು. ಆಮೇಲೆ ಸರಿ ಮುತ್ತುರಾಜುಗೆ ಪರಿಚಯ ಆದಮೇಲೆ ನಾನು ಹೇಳಿದೆ, ಬನ್ನಿ ನೋಡೋಣ, ವಾರಕ್ಕೊಂದು ಸರಿ ಬರುತ್ತೆ, ನಾನು ಕರೆದಾಗ ನೀವು ಬರಬೇಕಷ್ಟೇ ಅಂದೆ. ಆಯ್ತು ಬರ್ತೀನಿ ಸಾರ್ ಅಂದೆ. ಮತ್ತು ಏನು ನಿರೀಕ್ಷೆ ಮಾಡೋಂಗಿಲ್ಲ ಸ್ಟಾರ್ಟಿಂಗಲ್ಲಿ ಅಂದೆ. ಪರವಾಗಿಲ್ಲ, ಏನಿದ್ರು ದೇವರ ಪರವಾಗಿಲ್ಲ ಅಂಥೇಳಿ ಶೂಟಿಂಗು ಅವ್ರ ಊರಲ್ಲಿ ಶುರುವಾಯಿತು. ದೇವನಹಳ್ಳಿ ಹತ್ರ ಅವ್ರ ಊರು ಮೈಲ್ನಹಳ್ಳಿ ಅಂತ. ಮುತ್ತುರಾಜ್ ಅವ್ರ ಸ್ವಂತ ಊರು. ನಮ್ಮ ಎಪಿಸೋಡ್ನ 90 ಭಾಗ ಅಲ್ಲೇ ಮಾಡಿರೋದು ನಾವು. ಯಾವ ಎಪಿಸೋಡು? ನಮ್ಮ ಹಾಸ್ಯ ಏನು ಎಪಿಸೋಡ್ ಇದುವರೆಗೆ 1,500 ಹೇಳಿದ್ನೋ ನಿಮಗೆ, 1200 ಅಲ್ಲೇ ಆಗಿರೋದು, ಇನ್ನು 300 ಮಾತ್ರ ಬೇರೆ ಕಡೆ. ಪೂರ್ತಿ ಅಲ್ಲಿ ನನ್ನ ಅವರ ಇದು ಶುರುವಾಯಿತು. ನಮಗೆ ಸ್ವಲ್ಪ ನಾವು ಆ ಕಾಲಕ್ಕೆ ನಮ್ಮ ಸೆಲ್ವಂ ಸಾರ್ ಹೇಳೋರು, ನೀನೇನು ಮಾಡಬೇಡಪ್ಪ, ಸೆಂದಿಲ್ ಗೌಂಡು ಮಣಿ ಫಾಲೋ ಮಾಡು, ಇನ್ನೇನೂ ಮಾಡೋಕ್ಕೋಗ್ಬೇಡ ಎಕ್ಸ್ಟ್ರಾ. ನಿಮ್ಮಿಬ್ಬರಲ್ಲೇ ಸೆಂದಿಲ್ ಯಾರು ಗೌಂಡು ಮಣಿ ಯಾರು ನೀವಿಬ್ಬರೇ ತೀರ್ಮಾನ ಮಾಡ್ಕೊಂಬಿಡಿ, ಆ ಕಾನ್ಸೆಪ್ಟ್ ಇಟ್ಕೊಂಡು ಕನ್ನಡಕ್ಕೆ ನಿಮ್ಗೆ ಹೆಂಗೆ ಬೇಕೋ ಆ ಸ್ಕ್ರಿಪ್ಟ್ ಮಾಡ್ಕೊಂಡು ಮಾಡಿ ಅಂತ. ಅದು ನಮಗೆ ಗೊತ್ತಿಲ್ಲದಂಗೆ ಒಂದು 6 ತಿಂಗಳು 7 ತಿಂಗಳು ಕಳೀತಿದ್ದಂಗೆ ಪಾಪ್ಯುಲರ್ ಆಗ್ಬಿಡ್ತು. ಹಾಸ್ಯ ಅಂದರೆ ಹೆಂಗೆ ಬರೋದು ಅಂದರೆ ಟಾಪ್ 60 ಪ್ರೋಗ್ರಾಮಲ್ಲಿ ಒಂದೊಂದ್ಸರಿ 4ನೇದು 5ನೇದಕ್ಕೆ ಬಂದು ಕೂತ್ಕೊಂಡ್ಬಿಡೋದು. ನಮಗೆ ಆಶ್ಚರ್ಯ, ಇದು ಏನು ಮಾಡ್ತಾ ಇದೀವಿ ನಾವು, ಜನಕ್ಕೆ ಹೆಂಗೆ ನೋಡ್ತಾವ್ರೆ ಅಂತ. ಜನಕ್ಕೂ ಚಾಯ್ಸ್ ಇಲ್ವಲ್ಲ, ಚಂದನ ಟಿ ವಿ ಬಿಟ್ರೆ ಇನ್ನೊಂದು ಇಲ್ವಲ್ಲ ಅವಾಗ. ಹಂಗೆ ಅದೇ ನಾವ್ಯಾರು ಅಂತಂದ್ರೆ ಟಿ ವಿಲಿ ನೋಡೋ ಅವ್ರಿಗೆ ಜನ ಗುರ್ತಿಡಿಬೇಕಷ್ಟೇ ನಿಮಗೆ. ಈ ವಾಟ್ಸಪ್ಪು ಅದು ಇದು ಇದ್ದಿದ್ರೆ ಇನ್ನೆಲ್ಲೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿರೋದು. ಇವತ್ತೆಲ್ಲ 10 ಎಪಿಸೋಡ್ ಮಾಡಿರೋದೆಲ್ಲ ಅಷ್ಟೊಂದು ಬಿಲ್ಡಪ್ ಕೊಡ್ತಿರ್ತಾನೆ ಅವನು. ನಮಗೆ ನಮ್ಮ ಕೆರಿಯರ್ ಅಲ್ಲಿ ಶುರುವಾಯಿತು. ಮಾಡ್ರೆ ಅವ್ರಿಗೆಲ್ಲ ಹಾಕ್ಬಿಟ್ಟು ಉಳ್ದಿದ್ದು ತಂದು ನಿಮ್ಗೂ ಹಾಕ್ಬಿಟ್ಟು ನಿಮ್ಮನ್ನು ಸಾಯಿಸಿ ನಿಮ್ಮ ಆಸ್ತಿಯೆಲ್ಲ ನಾನು ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಸಿನಿಮಾದವ್ರನ್ನ ಇಂಟರ್ವ್ಯೂ ಮಾಡಬೇಕಲ್ಲ, ಈ ಥರದ್ದು ಒಂದು ಕಾನ್ಸೆಪ್ಟ್ ಬಂತು. ಮಾಡ್ತೀರಾ ನೀವು ಅಂತ ಕೇಳೋರು. ಕೊಡಿ ಸರ್ ಮಾಡ್ತೀನಿ ಅಂದೆ. ಅಲ್ಲಿಂದ ತಾರೆಗಳೊಂದಿಗೆ ಸ್ಟಾರ್ಟ್ ಆಯಿತು ಇಂಟರ್ವ್ಯೂ ಪ್ರೋಗ್ರಾಮ್. ಇಂಟರ್ವ್ಯೂ ಪ್ರೋಗ್ರಾಮ್ ಬೆಳಗ್ಗೆ ಸಂಜೆ ತನಕ ಈ ಮಧ್ಯೆ 1750 ಅಂದ್ರೆ ಎಷ್ಟು? 1700 ರೂಪಾಯಿ ಸಂಬಳನ? ಸಂಬಳ 1750. ನಿಮ್ಮ ಫಸ್ಟ್ ಸಂಬಳ? ಫಸ್ಟ್ ಸಂಬಳ 3 ವರ್ಷ ಆದಮೇಲೆ 3.5 ಮಾಡಿದ್ರು. ಅದೇ ನಮ್ಮ ಕೆಲಸ ನೋಡಿ, ಶ್ರೀಕಂಠನ್ಗೆ ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ ಅಂತ 3.5 ತಂದರು. ಅದೊಂದು 4 ವರ್ಷ ಕಳೆದ್ಮೇಲೆ ನಾನು ಮಾತಾಡ್ತಾ ಇರೋದು. ಈ ಉದಯ ಟಿ ವಿ ಸರ್ ನಮ್ಗೆ ಏನು ಕೊಟ್ಟಿದೆಯೋ ಬಿಟ್ಟಿದೆಯೋ, ದುಡ್ಡಿನ ವಿಷಯ ಮಾತಾಡಬಾರ್ದು, ಬಟ್ ವರ್ಕಿನ ವಿಷಯದಲ್ಲಿ ಮಾತ್ರ ನಾನು ಏನು ಕೇಳಲಿ ಸರ್ ನಾನು ಇದು ಮಾಡ್ತೀನಿ, ಮಾಡಿ ಶ್ರೀಕಂಠ, ನಿಮ್ಗೇನು ಬೇಕು, ಕ್ಯಾಮ್ರಾ ಬೇಕು, ಒಂದಿಷ್ಟು ಎಕ್ಸ್ಪೆನ್ಸ್ಗೆ ದುಡ್ಡು ಮಾಡ್ಕೊಂಬ. ನಾನು ಏನೇ ಕಲ್ತಿದ್ರು, ನಾನು ಏನೇ ಆಗಿದ್ರು ಎಲ್ಲ ಕ್ರೆಡಿಟು ಆ ಉದಯ ಟಿ ವಿಗೆ ಹೋಗಬೇಕು ಸರ್. ಸೊ ಪ್ರತಿಯೊಂದು ಹಣದಲ್ಲಿ ಲೆಕ್ಕ ಹೋದರೆ ಅದಕ್ಕೆ ಹೋಗಲೇಬಾರ್ದು. ಅಲ್ಲಿ ನಾನು ಹೇಳೋದು ನಿಮಗೆ, ನಾನು ಏನು ಸಂಪಾದನೆ ಮಾಡಿದ್ದೀನಿ ಅದು ಒಂದು ಕಡೆಗೆ ಇಟ್ಬಿಡಿ, ಬಟ್ ಪ್ರೋಗ್ರಾಮ್ ವೈಸ್ ಮಾತ್ರ. ಆಮೇಲೆ ತುಂಬ ಒಳ್ಳೆಯವರು, ಸೆಲ್ವಂ ಸಾರ್ ಆಗಲಿ ವಿಜಯ್ ಕುಮಾರ್ ಆಗಲಿ, ಎಂಪ್ಲಾಯೀಸ್ ಥರ ನಡೆಸ್ಕೊತಾ ಇತ್ತಿಲ್ಲ, ಭಾಳ ಪ್ರೀತಿಯಿಂದ ಮಾತಾಡ್ಸೋರು. ನಾವು ಯಾವಾಗ ಹೋಗಲಿ ಒಂಥರ ಓಪನ್ ಡೋರ್. ಬನ್ನಿ ಶ್ರೀಕಂಠ, ಏನೇನು ಹೇಳಬೇಕು ಅಂತ ಇದ್ದೀರಾ, ಸರಿ ಹೌದು ಆಯಿತಾ, ಹೋಗಿ ಮಾಡಿ. ಕೊನೆಗೇನು ಒಂದು ಸಲ ನಂಗೆ ತೋರಿಸಿ ಇನ್ನೋರು, ಯಾರು ಸೆಲ್ವಂ ಸರ್, ಒಂದು ಸರಿ ತೋರಿಸು, ಸಣ್ಣ ಪುಟ್ಟ ಕರೆಕ್ಷನ್ ಇದ್ದರೆ ಹಿಂಗೇನು ಅನ್ನಿಸ್ತಾ ಇದೆ, ಒಂಚೂರು ಚೇಂಜ್ ಮಾಡ್ಕೊಂಬಿಡಿ ಇನ್ನೋರು ಅಷ್ಟೇ. ಅದು ಅವ್ರ ಮೇಲೆ ನಮಗೆ ಭಾರೀ ಗೌರವ. ನೋಡಿ, ತುಂಬಿದ ಕೂಡ ತುಳುಕಲ್ಲ ಅನ್ನೋಕ್ಕೆ ಒಂದೇ ಮಾತು ಹೇಳ್ತೀನಿ. ಅವರು ಕರುಣಾನಿಧಿ ಅವ್ರ ಅಳಿಯ, ಉದಯ ಟಿ ವಿ ಬಾಸ್. ಅಳಿಯ ಉದಯ ಟಿ ವಿ ಬಾಸ್ ಅವರು. ಒಂದಿನ 4ನೇ ಫ್ಲೋರಿಂದ ಇಳ್ಕೊಂಬಂದ್ಬಿಟ್ಟವ್ರೆ, ಕಾರ್ ಕೀ ಮರ್ತ್ಬಿಟ್ಟವ್ರೆ. ನಾನು ಸಂಜು ಕುಲಕರ್ಣಿ ಹೋಗ್ತಾ ಇದ್ದೀವಿ, ಎಕ್ಸ್ಕ್ಯೂಸ್ ಮೀ ಅಂದರು. ಮಾಲೀಕರು ನಮಗೆ ಎಕ್ಸ್ಕ್ಯೂಸ್ ಮೀ ಅಂತ ಓಡಿದ್ವಿ ಇಬ್ಬರೂ. ಏನಿಲ್ಲಪ್ಪ, ನನ್ನ ಕಾರ್ ಕೀ 4ನೇ ಫ್ಲೋರಲ್ಲಿ ಮರ್ತುಬಿಟ್ಟಿದ್ದೀನಿ, ರಾಜೇಶ್ ಅಂತ ನನ್ನ ಡ್ರೈವರ್ ಇದ್ದಾನೆ, ಅವ್ನಿಗೊಂದು ಮಾತು ಹೇಳಿ ಕೀ ತರಿಸ್ಕೊಡೋಕ್ಕಾಗ. ಸರ್ ನಮ್ಗೆ ಹೇಳಿ ಸರ್, ನಾವು ಹೋಗ್ತೀವಿ ಅಂತ. ನೋ ನೀವೆಲ್ಲ ಹೋಗ್ತಾಯಿದ್ರೆ ಹೋಗಿ, ಮೆಸೇಜ್ ಪಾಸ್ ಮಾಡಿ ಸಾಕು ಅಂತ. ಅಷ್ಟು ದೊಡ್ಡತನ. ಒಂದಿನ ಅವ್ರನ್ನೊಂದು ಪ್ರಶ್ನೆ ಕೇಳಿಬಿಟ್ಟೆ ನಾನು, ಸರ್ ಇಷ್ಟೊಂದು ಸರಳ ವ್ಯಕ್ತಿತ್ವ ನಿಮ್ದು ಹೆಂಗೆ ಸರ್ ಅಂತ. ಸೂಪರ್ ಸ್ಟಾರ್ ರಜನಿಕಾಂತ್ ಗೊತ್ತಲ್ಲ ನಿಮಗೆ? ಹೌದು ಸರ್ ಅಂದೆ. ನಾನು ಚೆನ್ನೈನಲ್ಲಿ ಅವ್ರ ಮನೆಗೆ ಹೋದರೆ ಆ ಮನುಷ್ಯ, ನಾವು ಬಂದ ತಕ್ಷಣ ಒಳಗಡೆ ವೆಲ್ಕಮ್ ಮಾಡಿಕೊಂಡು, ಜೊತೆಲಿ ಇಟ್ಕೊಂಡು ಊಟ ತಿಂಡಿ ಮಾಡಿಕೊಂಡು, ಕೊನೆ ಕಾರ್ 10 ಗಂಟು ನನ್ನ ಜೊತೆ ಇರ್ತಾರೆ. ಒಬ್ಬ ಸೂಪರ್ ಸ್ಟಾರೇ ಅಷ್ಟೊಂದು ಸಿಂಪಲ್ ವ್ಯಕ್ತಿತ್ವ ಅಂದರೆ ನಮ್ದೇನು ಹೇಳು ಶ್ರೀಕಂಠ ಅಂತ. ಅಂದರೆ ವ್ಯಕ್ತಿತ್ವ ಇನ್ನೊಬ್ಬರು ನೋಡಿ ಕಲಿಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಾ ಇದ್ದದ್ದು. ಏನಿದ್ರೇನು ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಬದಲಾಗಬಾರ್ದು ಅನ್ನೋದು. ಸೊ ಹಾಗಾಗಿ ಉದಯ ಟಿ ವಿನಲ್ಲಿ ನಾನು ಹೇಳಿದ್ನಲ್ಲ, ದುಡ್ಡು ಕಾಸು ಒಂದು ಕಡೆಗೆ ಬಿಟ್ಬಿಡಿ ಅದನ್ನು, ಬಟ್ ಬೇರೆ ಥರ ಎಲ್ಲ ಭಾಳ ಚೆನ್ನಾಗಿತ್ತು ಸರ್. ಗೌರವ, ನಡ್ಸ್ಕೊತಿದ್ದ ರೀತಿ, ಎಲ್ಲೂ ಯಾವತ್ತೂ ನಮ್ಮನ್ನ ಎಂಪ್ಲಾಯ್ ಥರ ನೋಡೇ ಇಲ್ಲ ಬಿಡಿ ಅವರು. ಉದಯ 2014 ಬಿಡೋ ಟೈಮಲ್ಲೂ ವಿಜಯ್ ಕುಮಾರ್ ಹೇಳಿದ್ರು, ಯಾಕೆ ಬಿಡ್ತೀವಿ ಶ್ರೀಕಂಠ, ಏನೋ 4-5 ವರ್ಷ ಇಲ್ಲೇ ಮಾಡಿಬಿಟ್ಟು ರಿಟೈರ್ ತಗೋ ಅಂತ. ಇಲ್ಲ ಸರ್, ಏನೋ ಹೊರಗಡೆ ಹೋಗಬೇಕು ಅಂತ ಇದೆ, ಹೋಗ್ತೀನಿ ಅಂತ. ಪರವಾಗಿಲ್ಲ ನಿನ್ನ ಇಷ್ಟ, ಏನೋ ಮಾಡಪ್ಪ ಅಂತ ಬಂದರು. ಹಂಗಾಗಿ 2014 ನಾನು ಅಲ್ಲಿಂದ ಬಂದುಬಿಟ್ಟೆ. ಓಕೆ. ಸೊ ಹಾಸ್ಯ 1,500 ಎಪಿಸೋಡು. ತಾರೆಗಳೊಂದಿಗೆ ಕೆಲವು ಅದು ಹೆಚ್ಚು ಕಮ್ಮಿ ನಾನು 4 ಆರ್ಟಿಸ್ಟ್ ಮಾಡಿಲ್ಲ. ಶಿವರಾಜ್ ಕುಮಾರ್, ರವಿಚಂದ್ರನ್, ಅನಂತ್ ನಾಗ್, ಆಲ್ಮೋಸ್ಟ್ ಒಂದು 4. ರಾಜ್ಕುಮಾರ್ ಸರ್
ಒಂದು 4 ಬಿಟ್ಟರೆ ಇನ್ನು ಎಲ್ಲ ಹೆಚ್ಚು ಕಮ್ಮಿ ಎಲ್ಲರನ್ನೂ ಇಂಟರ್ವ್ಯೂ ಮಾಡಿದ್ದೀನಿ. ಇಂಥವ್ರು ಮಾಡಿಲ್ಲ ಅನ್ನೋಂಗಿಲ್ಲ. ನಾನು ಕೇಳೋದಾರೆ ಎಲ್ಲರನ್ನೂ ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಆಗೊಂಥರ ಹೆಂಗಿತ್ತು ಅಂದರೆ ಸಿ ಅಶ್ವತ್ತು ಮ್ಯೂಸಿಕ್ ಡೈರೆಕ್ಟ್ರು ನನಗೊಂದು ದಿವಸ ಫೋನ್ ಮಾಡಿದ್ರು, ಏನಪ್ಪ ಶ್ರೀಕಂಠ ಸರ್ ಹೇಳಿ ಸರ್ ಅಂದೆ. ಸಿ ಅಶ್ವತ್ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಒಳ್ಳೆ ಸಿಂಗರ್ರು, ಅವ್ರು ಏನು ನಿನ್ನ ಗಮನಕ್ಕೆ ಬಂದಿದ್ದಾರಾ ಅಂದರು. ಅವ್ರೆ ಏನು ಸರ್ ಹಿಂಗಂತೀರಾ ಸರ್, ನಾನು ಕಲಾವಿದ್ರು ಹೆಂಗೆ ಸಿಗ್ತಾರೆ ಹಂಗೆ ಇಂಟರ್ವ್ಯೂ ಮಾಡ್ತಾಯಿದ್ದೀನಿ ಸರ್, ಈಗ ನೀವು ಯಾವ ಡೇಟ್ ಹೇಳಿ ಸರ್ ಬಂದು ಇಂಟರ್ವ್ಯೂ ಮಾಡ್ತೀನಿ ಅಂತ. 1 ವಾರ 2 ವಾರ ಬಿಟ್ಟು ಇಂಟರ್ವ್ಯೂ ಕೊಟ್ಟರು. ಅವ್ರು ಸ್ವಲ್ಪ ಕೋಪಿಸ್ಟ್ರು ಅಂತ ಎಲ್ಲ ಹೇಳೋರು. ಅದೊಂದು ಭಯ ಆಯ್ತು ನನಗೆ. ಅಂತವ ಬಟ್ ಏನಿಲ್ಲ, ಬಾಡಿ ಸರಳವಾಗಿ ಕಾರ್ಯಕ್ರಮ ಮುಗಿದೋಯ್ತು. ಇಲ್ಲಿ ಮನೇಲಿ ಮನೆಯಲ್ಲ, ಅವ್ರ ಮನೆಯಲ್ಲೇ. ಯಾಕೆ ಬಡದಾಟಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.